ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಾನು ಆಲ್ರೆಡಿ ಒಂದು 2 ವೀಡಿಯೋಗಳು ನಾವು ನಮ್ಮ ಹತ್ರ ಯಾರೆಲ್ಲ ಝೀರೋದ ಅಪ್ ಸ್ಟಾಕ್ ಅಥವಾ ಪೇಯ್ಡ್ ಸರ್ವಿಸ್ನ ತೊಗೊಂಡಿದ್ದಾರೆ ಅವರಿಗೆ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ ಕೊಟ್ಟಿದ್ದಾವೆ ಅಂತೇಳಿ ಈ ಒಂದು ವರ್ಷದಲ್ಲಿ, ಅಂದರೆ 2020 ಜೂನಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡು ಈ ಒಂದು ಜೂನ್ಗೆ 1 ಇಯರ್ ಆಗುತ್ತೆ ಕಂಪ್ಲೀಟಾಗಿ. ಅದಕ್ಕೆ ನಾನು ಈ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟೆಲ್ಲ ರಿಟರ್ನ್ ಕೊಟ್ಟಿದ್ದಾವೆ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ನಾನು ಹ್ಯಾಪಿಯೆಸ್ಟ್ ಮೈಂಡ್ ಹೇಳಿದೆ, ನಾವು ಯಾವ ಥರ ನಾವು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ವಿ, ಈ ಒಂದು ಸ್ಟಾಕ್ನಲ್ಲಿ ಪ್ರಾಫಿಟ್ನ ಯಾವ ಥರ ಬುಕ್ ಮಾಡ್ಕೊಂಡಿವಿ ಅಂತೇಳಿ. ಮತ್ತು ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಸ್ಟಾಕ್ಸ್ ಕೂಡ ಹೇಳಿದ್ದೆ. ನಮ್ಮ ಇನ್ವೆಸ್ಟರ್ಸ್ಗೆ ನಾವು ಯಾವ ಥರ ಮೆಸೇಜನ್ನ ಕಳಿಸಿ ನಾನು ಈ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದೆ ಅಂತೇಳಿ. ನೀವು ನೋಡ್ಬೋದು, ಈ ಒಂದು ಹ್ಯಾಪಿಯೆಸ್ಟ್ ಮೈಂಡ್ ಬಂದ್ಬಿಟ್ಟು 171% ರಿಟರ್ನ್ ಕೊಟ್ಟಿದೆ. ಈ ಒಂದು ನ್ಯಾಷನಲ್ ಅಲ್ಯೂಮಿನಿಯಂ ಬಂದ್ಬಿಟ್ಟು 131% ರಿಟರ್ನ್ ಕೊಟ್ಟಿದೆ. ಇದು ಕೇವಲ 6 ತಿಂಗಳಲ್ಲಿ ಕೊಟ್ಟಿದ್ದು. ಇದು ಕೂಡ ಒಂದು 6 ತಿಂಗಳಲ್ಲೇ ರಿಟರ್ನ್ಸ್ನ ಕೊಟ್ಟಿರೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಹತ್ರ ಯಾರು ಅಪ್ಸ್ಟಾಕ್ ಅಥವಾ ಏಂಜಲ್ ಬ್ರೋಕಿಂಗ್ ಅಥವಾ ಝೀರೋದಲ್ಲಿ ಅಕೌಂಟ್ನ ಓಪನ್ ಮಾಡಿರ್ತಾರೆ, ಹಾಗೆ ಪೇಯ್ಡ್ ಸರ್ವಿಸ್ನ ತೊಗೊಂಡಿರ್ತಾರೆ, ಅವರಿಗೆ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಕೃಷಿಗೆ ಸಂಬಂಧಪಟ್ಟ 2 ಸ್ಟಾಕ್ಸ್ಗಳ ರಿಟರ್ನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಆ ಸ್ಟಾಕ್ಸ್ಗಳನ್ನ ಯಾವಾಗ ಬೈ ಮಾಡೋದಕ್ಕೆ ಹೇಳಿದೆ, ಹಾಗೆ ಆ ಒಂದು ಸ್ಟಾಕ್ಸ್ಗಳು ಎಷ್ಟು ರಿಟರ್ನ ಕೊಟ್ಟಿದ್ದಾವೆ, ಆ ಒಂದು ಸ್ಟಾಕ್ನ ನಾನು ಇನ್ನೂ ಸೆಲ್ ಮಾಡಿಸಿದ್ದೀನ ಇಲ್ಲ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಸೊ ನಿಮಗೆ ನಮ್ಮ ಹತ್ರ ಈ ಥರ ಒಂದು ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಾಂತಂದರೆ ನೀವು ಪೇಯ್ಡ್ ಸರ್ವಿಸ್ನ ನೀವು ತೊಗೊಳ್ಬೇಕಾಗತ್ತೆ. ನಮ್ಮದು ಅಕೌಂಟ್ ಓಪನ್ ಮಾಡಿದರೆ ಮತ್ತು ಪೇಯ್ಡ್ ಸರ್ವಿಸ್ ತೊಗೊಂಡ್ರೆ ಯಾವುದು ಡಿಫ್ರೆನ್ಸ್ ಅಂತೇಳಿ ಎರಡನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ನೀವೇನಾದರೂ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂತ ಮಾಡ್ಕೊಂಡಿದ್ರೆ. ಸೊ ವೀಕ್ಷಕರೇ, ನಾನು ಮಾರ್ಚ್ 30ನೇ ತಾರೀಕಿಗೆ ಈ ಒಂದು ಕಾವೇರಿ ಸೀಡ್ಸ್ ಅಂತಕ್ಕಂಥ ಒಂದು ಕಂಪ್ನಿನ ನಮ್ಮ ಹತ್ರ ಯಾರು ಅಕೌಂಟ್ ಓಪನ್ ಮಾಡಿರ್ತಾರೆ ಅವರಿಗೆ, ಹಾಗೆ ಪೇಯ್ಡ್ ಸರ್ವಿಸ್ನ ತೊಗೊಂಡಿದ್ದಾರೆ ಅವರಿಗೆ ಈ ಒಂದು ಕಾವೇರಿ ಸೀಡ್ಸ್ನ ನಾನು ಈ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದ್ದೆ. ನೀವು ಇಲ್ಲಿ ನೋಡ್ಬೋದು, ಮಾರ್ಚ್ 30ನೇ ತಾರೀಕಿಗೆ ನಾನು ಬೆಳಗ್ಗೆ 7 ಗಂಟೆಗೆ ನಾನು ಎಲ್ರಿಗೂ ಕೂಡ ಮೆಸೇಜನ್ನು ಕಳಿಸಿದ್ದೆ. ಈ ಒಂದು ಕಾವೇರಿ ಸೀಡ್ಸ್ನ 487 ರೂಪಾಯಿಗೆ ನಾನು ಬೈ ಮಾಡೋದಕ್ಕೆ ಹೇಳಿದೆ. ಮಾರ್ಚ್ 30ನೇ ತಾರೀಕಿಗೆ, ಮಾರ್ಚ್ ಮಂತ್ ಎಂಡಲ್ಲಿ. ಇದು ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಯಾರೆಲ್ಲ ಏಂಜಲಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರ ಒಂದು ಬ್ರಾಡ್ಕಾಸ್ಟ್ಗೆ ನಾನು ಮೆಸೇಜ್ನ ಕಳಿಸಿರೋದು. ಸೊ ಇದು ಏನು ನೋಡ್ತಾ ಇದ್ದಾರೆ, ಇದು ಅಪ್ಸ್ಟಾಕ್ ಬ್ರಾಡ್ಕಾಸ್ಟ್ 1. ನಮ್ಮದು ಅಪ್ಸ್ಟಾಕ್ ಆಲ್ರೆಡಿ ಒಂದು ಬ್ರಾಡ್ಕಾಸ್ಟ್ ಕಂಪ್ಲೀಟ್ ಆಗಿದೆ. ಇದು ಅಪ್ಸ್ಟಾಕ್ ಕ್ಲೈಂಟ್ಸ್ಗೆ ನಾನು ಕಳಿಸಿರ್ತಕ್ಕಂಥ ಮೆಸೇಜು. ಮಾರ್ಚ್ 30ನೇ ತಾರೀಕಿಗೆ ಕಾವೇರಿ ಸೀಡ್ಸ್ನ ಬೈ ಮಾಡೋದಕ್ಕೆ ಹೇಳಿದ್ದೆ 487 ರೂಪಾಯಿಗೆ. ಮತ್ತೇನಾದರೂ ಇದು ಕಡಿಮೆ ಆಯ್ತಪ್ಪ ಅಂದರೂ ಕೂಡ ಬೈ ಮಾಡಂತ ಹೇಳಿದ್ದೀನಿ ಈ ಒಂದು ಸ್ಟಾಕನ್ನು. ಇದು ಅಪ್ಸ್ಟಾಕ್ ಬ್ರಾಡ್ಕಾಸ್ಟ್ 2. ಒಂದು ಆಲ್ರೆಡಿ ಫುಲ್ ಆಗಿದೆ, 2ನೇದು ಇನ್ನೂ ಕೂಡ ಫುಲ್ ಆಗೋದಕ್ಕೆ ಬರ್ತಾಯಿದೆ. ಅವರಿಗೆ ಕಳಿಸಿರ್ತಕ್ಕಂಥ ಮೆಸೇಜ್ ನೀವು ನೋಡ್ಬೋದು. ನಮ್ಮ ಹತ್ರ ಯಾರೇ ಅಕೌಂಟ್ ಓಪನ್ ಮಾಡಿದರೆ ಅವರಿಗೆ ನಾನೇನು ಸ್ಟಾಕ್ ರೆಕಮೆಂಡೇಷನ್ ಕಳಿಸ್ತೀನಲ್ಲ, ಮೀಡಿಯಮ್ ಟು ಲಾಂಗ್ ಟರ್ಮ್, ಅದನ್ನು ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕು ಅನ್ನೋದು ಕೂಡ ನಾನೇ ಹೇಳ್ತೀನಿ. ನೆಕ್ಸ್ಟ್ ಇದು ಝೀರೋದ ಕ್ಲೈಂಟ್ಗೆ ನಾನು ಕಳಿಸಿರ್ತಕ್ಕಂಥ ಮೆಸೇಜು. ಮುಂಚೆ ನಾನು ಎಲ್ಲ ಪೇಯ್ಡ್ ಕ್ಲೈಂಟ್ಸ್ನ ನಾನು ಈ ಒಂದು ಝೀರೋದಲ್ಲೇ ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ಪೇಯ್ಡ್ ಕ್ಲೈಂಟ್ಸ್ ಎಲ್ಲ ಭಾಳ ಆದರೂ ಅವ್ರನ್ನ ಮತ್ತೆ ಸಪ್ರೇಟಾಗಿ ಈ ಒಂದು ಪೇಯ್ಡ್ ಗ್ರೂಪು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೇವಲ ಪೇಯ್ಡ್ ಮೆಂಬರ್ಸ್ನ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಾವೇರಿ ಸೀಡ್ಸ್ನ ನಾನು ರೆಕಮೆಂಡ್ ಮಾಡಿದ್ದು. ನೆಕ್ಸ್ಟು ನಮ್ಮ ಹತ್ರ ಯಾರು ಪೇಯ್ಡ್ ಸರ್ವಿಸ್ನ ತೊಗೊಂಡಿದ್ದಾರೆ ಅವರಿಗೆ ಮಾತ್ರ ಒಂದು ಎಕ್ಸ್ಟ್ರಾ ಸ್ಟಾಕ್ನ ನಾನು ಅವಾಗವಾಗ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಯೂಶ್ವಲಾಗಿ ಎಲ್ರಿಗೂ ಕಾಮನಾಗಿ 2 ಸ್ಟಾಕ್ಸ್ಗಳನ್ನ ರೆಕಮೆಂಡ್ ಮಾಡಿದರೆ, ಪೇಯ್ಡ್ ಸರ್ವಿಸ್ ಯಾರು ತೊಗೊಂಡಿರ್ತಾರೆ ಅವರಿಗೆ 1 ಅಥವಾ 2 ಸ್ಟಾಕ್ಸ್ಗಳನ್ನ ನಾನು ಎಕ್ಸ್ಟ್ರಾ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಅವರಿಗೆ ನಾನು ಈ ಒಂದು ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಸ್ಟಾಕ್ನ ನಾನು ರೆಕಮೆಂಡ್ ಮಾಡಿದ್ದೆ. ನಾನು ರೆಕಮೆಂಡ್ ಮಾಡಿರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು 482. ಓಕೆ, ನೀವು ಡೇಟ್ ನೋಡ್ಬೋದು. ಇಲ್ಲಿ 26/4/2021ನೇ ತಾರೀಕಿಗೆ ಈ ಒಂದು ಸ್ಟಾಕನ್ನು ನಾನು ರೆಕಮೆಂಡ್ ಮಾಡಿದ್ದೆ. ಏಪ್ರಿಲ್ 26ನೇ ತಾರೀಕಿಗೆ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ನಾನು ರೆಕಮೆಂಡ್ ಮಾಡಿರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು 482 ರೂಪಾಯಿ. ಸೊ ಇವತ್ತಿನ ದಿನ ಈ ಒಂದು ಸ್ಟಾಕ್ಸ್ಗಳು ನಾವು ನೋಡ್ತಾ ಹೋದಾಗ ಅವುಗಳ ರಿಟರ್ನ್ಸ್ ಯಾವ ಥರ ಇದೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಕಾವೇರಿ ಸೀಡ್ಸ್ನ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು 487ಗೆ ನಾನು ರೆಕಮೆಂಡ್ ಮಾಡಿದ್ದೆ. ಇವತ್ತಿನ ದಿನ ಈ ಒಂದು ಕಾವೇರಿ ಸೀಡ್ಸ್ ಬಂದ್ಬಿಟ್ಟು 714 ರೂಪಾಯಿದಲ್ಲಿ ಈ ಒಂದು ಸ್ಟಾಕ್ ನಡೀತಾ ಇದೆ. 46% ರಿಟರ್ನ ಕೊಟ್ಟಿದೆ ಕೇವಲ 3 ತಿಂಗಳಲ್ಲಿ. ಓಕೆ, ನೆಕ್ಸ್ಟು ಇನ್ಸೆಕ್ಟಿಸೈಡ್ಸ್ ಇಂಡಿಯಾ. ಈ ಒಂದು ಸ್ಟಾಕ್ನ 482 ರೂಪಾಯಿಗೆ ನಾನು ರೆಕಮೆಂಡ್ ಮಾಡಿದೆ. ಯಾವುದೇ ಒಂದು ಸ್ಟಾಕನ್ನು ನಾನು ರೆಕಮೆಂಡ್ ಮಾಡಿದ ಮೇಲೆ ಅದನ್ನು ನಾನು ಈ ಒಂದು ಎಕ್ಸೆಲಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇದೇ ಒಂದು ಎಕ್ಸೆಲನ್ನು ನಾನು ಅವ್ರಿಗೆ ಕಳಿಸ್ತಾ ಇರ್ತೀವಿ. ಏನಾದರೂ ಚೇಂಜಸ್ ಆದರೂ ಕೂಡ ಅಪ್ಡೇಟ್ ಮಾಡಿ ಮತ್ತು ಅಪ್ಡೇಟೆಡ್ ಎಕ್ಸೆಲ್ ಕೂಡ ಕಳಿಸ್ತೀನಿ. ಸೊ ಎಲ್ಲಿವರೆಗೂ ಸ್ಟಾಕು ಈ ಒಂದು ಎಕ್ಸೆಲಲ್ಲಿರುತ್ತೋ ಅಲ್ಲಿವರೆಗೂ ಕೂಡ ಅವರು ಈ ಒಂದು ಸ್ಟಾಕ್ನ ಹೋಲ್ಡ್ ಮಾಡ್ಬೋದು. ಈ ಥರ ಒಂದು ಪ್ರಿನ್ಸಿಪಲ್ನ ಇಟ್ಕೊಂಡು ನಾವು ಸ್ಟಾಕ್ ರೆಕಮೆಂಡೇಷನ್ನ ಮಾಡ್ತಾಯಿದ್ದೀನಿ. ಮತ್ತು ನಾವು ಒಂಥರ ಟ್ರಾನ್ಸ್ಪರೆಂಟ್ ಇದ್ದೀವಿ. ಅಂದರೆ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ನಾವೇನು ಕಥೆಯನ್ನು ಹೇಳ್ತಾ ಇಲ್ಲ, ನಾವು ಇವಾಗ ರೆಕಮೆಂಡ್ ಮಾಡಿದ್ವಿ ಅದು ಇದು ಅಂತೇಳಿ. ನಾವು ಯಾವುದೇ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದರೆ ಅದು ಪ್ರಾಫಿಟನ್ನು ಹೋಗಲಿ ಮತ್ತು ಲಾಸನ್ನು ಹೋಗಲಿ ಅದು ಇಲ್ಲೇ ಇರುತ್ತೆ, ಎಕ್ಸೆಲಲ್ಲೇ ಇರುತ್ತೆ, ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು 13% ನೆಗೆಟಿವ್ ಹೋಗಿದೆ, 15%ವರೆಗೂ ಇದು ಸ್ಟಾಕ್ ನೆಗೆಟಿವ್ ಹೋಗಿತ್ತು.
ಇದು ಕೂಡ ಅಷ್ಟೇ ಒಂದು 3-4% ನೆಗೆಟಿವ್ ಹೋಗಿತ್ತು, ಇವಾಗ -2% ನೆಗೆಟಿವ್ ಬಂದಿದೆ. ಇವೆಲ್ಲ ಸ್ಟಾಕ್ಸ್ಗಳು ಅಷ್ಟೇ, ಫಸ್ಟ್ ಎಲ್ಲ ನೆಗೆಟಿವಲ್ಲಿ ಹೋಗಿ ಆಮೇಲೆ ಪಾಸಿಟಿವಲ್ಲಿ ಬಂದಿರತಕ್ಕಂಥ ಸ್ಟಾಕ್ಸ್ಗಳು. ಇನ್ನೂ ಕೂಡ ಕೆಲವೊಂದು ಕೃಷಿಗೆ ಸಂಬಂಧಿಸಿದ ಸ್ಟಾಕ್ಸ್ಗಳು ನಾನು ರೆಕಮೆಂಡ್ ಮಾಡಿದ್ದೀನಿ, ಅವನ್ನು ನಾನು ಇವಾಗ ಡಿಸ್ಕ್ಲೋಸ್ ಮಾಡೋದಿಲ್ಲ. ಇಲ್ಲಿ ನೀವು ನೋಡ್ಬೋದು 36%, ಇದರಲ್ಲಿ ನಾವು ಇನ್ನೂ ಕೂಡ ಹೋಲ್ಡ್ ಮಾಡಿದ್ದೀವಿ. ಇನ್ನೂ ಕೂಡ ನನಗೆ ಕಾನ್ಫಿಡೆನ್ಸ್ ಇದೆ ಈ ಒಂದು ಸ್ಟಾಕ್ ಇನ್ನೂ ಕೂಡ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅಂತೇಳಿ, ಹಾಗಾಗಿ ನಾನು ಆ ಒಂದು ಸ್ಟಾಕ್ನ ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೆಕಮೆಂಡೆಡ್ ಪ್ರೈಸ್ ಇರುತ್ತೆ. ಇದು ಟುಡೇಸ್ ಪ್ರೈಸ್ ಬಂದ್ಬಿಟ್ಟು ಗೂಗಲಿಂದ ಅದೇ ತಾನೇ ಅಪ್ಡೇಟ್ ಆಗುತ್ತೆ. ಸೊ ಇದ್ರ ಡಿಫ್ರೆನ್ಸ್ ಬಂದ್ಬಿಟ್ಟು ರಿಟರ್ನ್ಸ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನೂ ಕೂಡ ನಾನು ಈ 2 ಸ್ಟಾಕ್ಸ್ಗಳಲ್ಲಿ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ನಾನು ಹೇಳಿಲ್ಲ. ಇವತ್ತಿನ ದಿನ ನೀವು ಇಲ್ಲಿ ಈ ಒಂದು ಕಾವೇರಿ ಸೀಡ್ ಸ್ಟಾಕ್ನ ನೀವು ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು 714 ರೂಪಾಯಿ ಇದೆ. ನಾವು ಬೈ ಮಾಡಿರ್ತಕ್ಕಂಥ ಪ್ರೈಸ್ ಬಂದುಬಿಟ್ಟು 487 ರೂಪಾಯಿಗೆ ನಾನು ಈ ಒಂದು ಸ್ಟಾಕ್ನ ನಾನು ರೆಕಮೆಂಡ್ ಮಾಡಿದೆ. ಸೊ ಇಲ್ಲಿವರೆಗೂ ಕೂಡ ನಾನು ಹೋಲ್ಡ್ ಮಾಡಿಸಿದ್ದೀನಿ ಈ ಒಂದು ಸ್ಟಾಕನ್ನು. ಇವತ್ತಿನ ದಿನ ಇದು ಹೋಲ್ಡ್ ಪೊಸಿಷನ್ ಇದೆ. ಇದು ಯಾವುದೇ ಒಂದು ಸ್ಟಾಕ್ಗಳು ಇವತ್ತು ನಾನು ನಿಮ್ಗೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಒಂದು ಬೈಯಿಂಗ್ ರೆಕಮೆಂಡೇಷನ್ ಏನೂ ಅಲ್ಲ. ಈಗಿನ ಟೈಮಲ್ಲಿ ಆಲ್ರೆಡಿ ಹೈಯಲ್ಲಿದ್ದಾವೆ ಎಲ್ಲ ಸ್ಟಾಕ್ಗಳು. ಸೊ ನೆಕ್ಸ್ಟ್ ಬರುತ್ತೆ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ. ಇದು ಬಂದ್ಬಿಟ್ಟು ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು 482 ರೂಪಾಯಿಲಿಂದ ಈ ಒಂದು ಸ್ಟಾಕು 743 ರೂಪಾಯಿವರೆಗೂ ಬಂತು ನೋಡಿ ವೀಕ್ಷಕರೇ. ಸೊ ನಮ್ಮ ಒಂದು ಅನಾಲಿಸಿಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇವಾಗ ನಾವು ಈ ಒಂದು ಕಾವೇರಿ ಸೀಡ್ಸ್ ನಾವು ನೋಡ್ತಾ ಹೋದಾಗ ಇದು ಟೆಕ್ನಿಕಲಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಮಾರ್ಚ್ 30ನೇ ತಾರೀಕಿಗೆ ನಾನು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ದೆ. ಸೊ ಮಾರ್ಚ್ 30. ಸೊ ಈ ಒಂದು ಟೈಮಲ್ಲಿ ನಾನು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ರ್ಯಾಲಿ ಯಾವ ಥರ ಮೂವ್ ಆಯ್ತು ಅಂತೇಳಿ. ಸೊ ಒಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ನಾನು ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡಿದ್ದೀನಿ. ನಾನು ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ಚಾರ್ಟ್ಗಳನ್ನು ಕೂಡ ನಾನು ತೋರಿಸಿದ್ದೀನಿ. ಓಕೆ, ಟೆಕ್ನಿಕಲಿ ನಾವು ನೋಡ್ತಾ ಹೋದಾಗ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಈ ಒಂದು ಪ್ರೈಸಲ್ಲಿ ಇದು ಬ್ರೇಕ್ಔಟ್ ಕೊಡ್ತೀವಿ. ಬಟ್ ಇದು ನಾನು ಏನಕ್ಕೆ ರೆಕಮೆಂಡ್ ಮಾಡಿದೆ ಅಂತಂದರೆ ಇವಾಗ ಆಲ್ರೆಡಿ ಈಗ ಕೃಷಿ ಚಟುವಟಿಕೆಗಳು ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಸೊ ಭಾಳ ಜನ ಏನು ಮಾಡ್ತಾರೆ, ಯಾವಾಗ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗ ಈ ಒಂದು ಸ್ಟಾಕ್ಗಳನ್ನ ಬೈ ಮಾಡೋದಕ್ಕೆ ಬರ್ತಾರೆ. ಹಾಗಾಗಿ ನೀವು ಇಲ್ಲಿ ಬ್ರೇಕ್ಔಟ್ ನಾವು ನೋಡಿದ್ವಿ. ಈ ಒಂದು ಸ್ಟಾಕ್ ಏನಕ್ಕೆ ಮೂವ್ ಆಯ್ತು ಅಂದರೆ ಇವಾಗೆಲ್ಲ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಇವಾಗ ಸ್ಟಾರ್ಟ್ ಆಗ್ತವೆ. ಬೆಳೆ ಬಿತ್ತನೆ ಆಗಿರ್ಬೋದು, ಬೀಜಗಳನ್ನ ಬೈ ಮಾಡೋದು ಅವೆಲ್ಲವೂ ಇವಾಗ ಸ್ಟಾರ್ಟ್ ಆಗುತ್ತೆ. ನಾವು ಮುಂಚೆನೇ ಈ ಒಂದು ಸ್ಟಾಕಲ್ಲಿ ನಾವು ಎಂಟರ್ ಆಗಿದ್ವಿ. ಸೊ ನೀವೇನಾದರೂ ಕಾವೇರಿ ಸೀಡ್ಸ್ನ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇಯರಲ್ಲಿ ನೀವು ಈ ಒಂದು ಮಾರ್ಚ್ ಎಂಡಲ್ಲಿ ಬೈ ಮಾಡಿ ಕಾವೇರಿ ಸೀಡ್ಸ್ನ. ಒಂದು ಸ್ವಲ್ಪ ಒಳ್ಳೆ ಪ್ರಾಫಿಟ್ ಅಂತ ನೀವು ತೊಗೊತೀರಾ. ಡೆಬ್ಟ್ ಫ್ರೀ ಕಂಪ್ನಿ ಇದೆ. ಸೊ ಇವತ್ತಿನ ದಿನ ಈ ಒಂದು ಕಾವೇರಿ ಸೀಡ್ಸ್ ಬಂದ್ಬಿಟ್ಟು ಮೇನಾಗಿ ಫೇಮಸ್ ಇರೋದು ಈ ಒಂದು ಕಾಟನ್ನಲ್ಲೇ ಇವರು ಫೇಮಸ್ ಇದ್ದಾರೆ. ಇಂಡಿಯಾದಲ್ಲಿ ಕಾಟನ್ ಸೀಡ್ಸಲ್ಲಿ ಈ ಒಂದು ಕಾವೇರಿ ಸೀಡ್ಸ್ ಫೇಮಸ್ಸು. ಅದಾದಮೇಲೆ ಇವತ್ತಿನ ದಿನ ಅವರು ಡೈವರ್ಸಿಫೈ ಆಗಿದ್ದಾರೆ. ಈ ಒಂದು ಜೋಳ ಆಗಿರ್ಬೋದು, ಅಕ್ಕಿ, ರಾಗಿ, ಸಾಸಿವೆ, ಗೋಧಿ, ಸೂರ್ಯಕಾಂತಿ, ಈ ಒಂದು ಮೆಕ್ಕೆಜೋಳ ಮತ್ತು ತರಕಾರಿಯ ಒಂದು ಸೀಡ್ಸ್ಗಳನ್ನು ಕೂಡ ಇವರು ಉತ್ಪಾದನೆ ಮಾಡ್ತಾರೆ. ಸೊ ಈ ಒಂದು ಕಾವೇರಿ ಸೀಡ್ಸ್ ಕಂಪ್ನಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವೇನಾದರೂ ಇವಾಗ ಬೈ ಮಾಡೋದಕ್ಕೆ ಇದೊಂದು ರೆಕಮೆಂಡೆಡ್ ಪ್ರೈಸ್ ಏನಲ್ಲ. ಬಟ್ ನೆಕ್ಸ್ಟ್ ಇಯರ್ ನೀವು ಬೇಕಿದ್ದರೆ ಮಾರ್ಚಲ್ಲಿ ಈ ಒಂದು ಸ್ಟಾಕ್ನ ನೀವು ಕನ್ಸಿಡರ್ ಮಾಡ್ಬೋದು. ಒಂದು ಹಿಂಟ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಎಲ್ಲರೂ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಾರ್ಮಲಾಗಿ ಈ ಎಲ್ಲ ಸ್ಟಾಕ್ಸ್ಗಳಿಗೆ ಡಿಮ್ಯಾಂಡ್ ಬರುತ್ತೆ. ಅದಕ್ಕೂ ಮುಂಚೆ ನಾವು ಎಂಟರ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ನಾವು ಮಾಡಿದ್ದೀವಿ. ನಮ್ಮ ಹತ್ರ ಯಾರು ಅಕೌಂಟ್ ಓಪನ್ ಮಾಡಿದ್ದಾರೆ ಮತ್ತು ನಮ್ಮ ಹತ್ರ ಯಾರು ಪೇಯ್ಡ್ ಸರ್ವಿಸ್ನ ತೊಗೊಂಡಿದ್ದಾರೆ ಅವರಿಗೆ ಈ ಒಂದು ಸ್ಟಾಕ್ನ ನಾನು ಮುಂಚೆನೇ ರೆಕಮೆಂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಂಪ್ನಿ ಬಂದ್ಬಿಟ್ಟು ಇನ್ಸೆಕ್ಟಿಸೈಡ್ಸ್ ಇಂಡಿಯಾ. ಇದು ಬಂದ್ಬಿಟ್ಟು ಕೀಟನಾಶಕಗಳನ್ನ ನಾವೇನು ಈ ಒಂದು ಬೆಳೆಗಳಿಗೆ ಕೀಟನಾಶಕಗಳೇನು ಬರ್ತಾ ಇರ್ತವೆ ಅದನ್ನು ತಡೆಗಟ್ಟಲು ನಾವೇನು ಈ ಒಂದು ಗೊಬ್ಬರಗಳ ಒಂದು ಸಿಂಪಡಣೆ ಏನು ಮಾಡ್ತೀವಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಸಂಬಂಧಪಟ್ಟ ಕಂಪ್ನಿ ಇದು. ಸೊ ಒಂದು ಮೋರ್ ದೆನ್ 150 ಪ್ರಾಡಕ್ಟ್ಗಳು ಕೂಡ ಇದ್ದಾವೆ. ಇದು ಕೂಡ ಒಂದು ಒಳ್ಳೆಯ ಕಂಪ್ನಿ ಇದೆ. ಇದನ್ನು ಕೂಡ ನಾವು ಒಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಈ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದ್ವಿ. ಸ್ಮಾಲ್ ಕ್ಯಾಪ್ ಕಂಪ್ನಿ, ರಿಸ್ಕ್ ಕೂಡ ಇರುತ್ತೆ ಇದರಲ್ಲಿ. ಒಂದು ರೀಸನೇಬಲ್ ಪ್ರೈಸಲ್ಲಿ ನಾವು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ವಿ. ಇವತ್ತಿನ ದಿನ ಯಾರೆಲ್ಲ ಈ ಒಂದು ಸ್ಟಾಕನ್ನು ಬೈ ಮಾಡಿದ್ದಾರೆ ಅವರು ಈ ಒಂದು ಸ್ಟಾಕಲ್ಲಿ ಒಂದು ಇನ್ಸೆಕ್ಟಿಸೈಡ್ಸ್ ಇಂಡಿಯಾದಲ್ಲಿ 54% ರಿಟರ್ನ್ನ ಪಡೆದಿದ್ದಾರೆ. ಹಾಗೆ ಕಾವೇರಿ ಸೀಡ್ಸಲ್ಲಿ ಬಂದುಬಿಟ್ಟು 46% ರಿಟರ್ನ್ನ ಬಂದಿದೆ. ಸೊ ಈ ಒಂದು ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಬಂದುಬಿಟ್ಟು ಒಂದು 2 ಮಂತ್ಸಲ್ಲಿ ನಮಗೊಂದು ಒಳ್ಳೆ ರಿಟರ್ನ್ಸ್ನ ಅದು ಕೊಟ್ಟಿದೆ. ಸೊ ನಮ್ಮ ಹತ್ರ ಯಾರೇ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ತಾರಲ್ಲ, ಸೊ ಅವರು ಭಾಳ ಜನ ಕೇಳ್ತಾ ಇರ್ತಾರೆ ಮೀಡಿಯಮ್ ಟು ಲಾಂಗ್ ಟರ್ಮ್ ಅಂತಂದರೆ. ಲಾಂಗ್ ಟರ್ಮ್ ಅಂದರೆ ಒಂದು ವರ್ಷಾನುಗಟ್ಟಲೆ ನಾನು ಯಾವ ಸ್ಟಾಕ್ಸ್ಗಳನ್ನು ಇಲ್ಲಿ ಇಟ್ಕೊಂಡು ಕೂತಿಲ್ಲ. ಒಂದು ವರ್ಷದಲ್ಲಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಯಾವ ಥರ ರಿಟರ್ನ್ ಕೊಟ್ಟಿದ್ದಾವೆ ಅಂತ ಹೇಳಿದ್ದೀನಿ. ಈವನ್ ನ್ಯಾಷನಲ್ ಅಲ್ಯೂಮಿನಿಯಂ ಕೇಸಲ್ಲೂ ಕೂಡ ಅದೇ ಆಯಿತು. ನಾವು ರೆಕಮೆಂಡ್ ಮಾಡಿದ ಮೇಲೆ ಒಂದು ತಿಂಗಳಲ್ಲೇ ಈ ಒಂದು ಸ್ಟಾಕ್ 35% ರಿಟರ್ನ್ನ ಕೊಡ್ತು. ಈ ಥರ ಮಿರಾಕಲ್ಸ್ ಆಗ್ತಾ ಇರ್ತವೆ. ನಿಮ್ಗೇನಾದರೂ ನಮ್ಮ ಹತ್ರ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರುತ್ತೆ, ಇವಾಗ ಯಾರು ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡ್ತಾರೆ ಮತ್ತು ಯಾರು ಪೇಯ್ಡ್ ಸರ್ವಿಸ್ ತೊಗೊತಾರೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂತೇಳಿ. ಯಾರೆಲ್ಲ ನಮ್ಮ ಹತ್ರ ನಮ್ಮ ಒಂದು ಲಿಂಕಿಂದ ಅಪ್ಸ್ಟಾಕ್ ಅಥವಾ ಜಿರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲೇ ಬೈ ಮಾಡ್ತೀವಿ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ಅಲ್ಲೇ ಬೈ ಮಾಡಬೇಕು ಅವರು ಸ್ಟಾಕ್ಸ್ಗಳನ್ನ. ಅವಾಗ ಮಾತ್ರ ನನ್ನಿಂದ ಅವರಿಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಓಕೆ, ಅವ್ರು ಅಲ್ಲೇ ಬೈ ಮಾಡ್ತೀವಿ ಅಂತಂದರೆ ನಾವು
ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ ರೆಕಮೆಂಡೇಷನ್ನ ಅವ್ರಿಗೂ ಕೂಡ ಕಳಿಸ್ತೀನಿ. ಹಾಗೆ ಯಾರು ಪೇಯ್ಡ್ ಸರ್ವಿಸ್ ತೊಗೊಂಡಿರ್ತಾರೆ ಅವ್ರಿಗೂ ಕೂಡ ಕಳಿಸ್ತೀನಿ. ಮತ್ತು ಯಾರು ಪೇಯ್ಡ್ ಸರ್ವಿಸ್ ತೊಗೊಂಡಿರ್ತಾರಲ್ಲ ಅವರಿಗೆ ನಾನು ಎಕ್ಸ್ಟ್ರಾ ಸ್ಟಾಕ್ಸ್ಗಳನ್ನ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಹಾಗೆ ಯಾರೆಲ್ಲ ಈ ಒಂದು ಪೇಯ್ಡ್ ಸರ್ವಿಸ್ನ ತೊಗೊತಾರೆ ಅವರಿಗೆ ನಾನು ಪ್ರತಿ ಭಾನುವಾರ ಶಾರ್ಟ್ ಟರ್ಮ್ ಸ್ಟಾಕ್ಸ್ಗಳನ್ನು ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಶಾರ್ಟ್ ಟರ್ಮ್ ಸ್ಟಾಕ್ಸಲ್ಲಿ ಅವರು ಒಂದು 10, 20, 30 ಸಾವಿರ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ ಎರಡೂ ಕೂಡ ಇರುತ್ತೆ. ಸೊ ಈ ಥರ ನಾವು ಸ್ಟಾಕ್ ರೆಕಮೆಂಡೇಷನ್ನ ಮಾಡ್ತಾಯಿದ್ದೀವಿ. ಮತ್ತು ನೀವು ಅಕೌಂಟ್ ಓಪನ್ ಮಾಡಿ ನೀವು ಪೇಯ್ಡ್ ಸರ್ವಿಸ್ಗೆ ನೀವು ಜಾಯ್ನ್ ಆಗಬೇಕಂತ ಮಾಡಿಕೊಂಡ್ರು ಕೂಡ ನಿಮಗೆ ಒಂದು 20% ನಾವು ಪೇಯ್ಡ್ ಸರ್ವಿಸ್ ಫೀಸಲ್ಲಿ ನಾನು ಡಿಸ್ಕೌಂಟ್ನ ಕೊಡ್ತಾಯಿದ್ದೀನಿ. ಈ ಥರ ನಮ್ಮ ಒಂದು ರೆಕಮೆಂಡೇಷನ್ ಈ ಒಂದು ವರ್ಷದಲ್ಲಿ ನಡ್ಕೊತಾ ಬಂದಿದೆ. ಸೊ ನಿಮಗೆ ನಮ್ಮ ಒಂದು ರೆಕಮೆಂಡೇಷನ್ಸ್ ಚೆನ್ನಾಗಿ ರಿಟರ್ನ್ಸ್ನ ಕೊಟ್ಟಿದ್ದಾವೆ. ನಾವು ಒಂದು ಇನ್ವೆಸ್ಟಿಗೇಷನ್ ಏನು ಮಾಡಿದ್ದೀವಿ, ಎಲ್ಲ ಸ್ಟಾಕ್ಸ್ಗಳನ್ನ ರೆಕಮೆಂಡ್ ಮಾಡಿದ್ದೀವಿ, ಒಂದು ರೀಸನೇಬಲ್ ಪ್ರೈಸಲ್ಲಿ ನಾನು ರೆಕಮೆಂಡ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದರೆ ನೀವೇನಾದರೂ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಂತ ಮಾಡ್ಕೊಂಡಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಸೊ ಇದಾಗಿತ್ತು ವೀಕ್ಷಕರೇ, ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಮತ್ತು ಯಾರೆಲ್ಲ ಪೇಯ್ಡ್ ಸರ್ವಿಸ್ನ ತೊಗೊತಾರೆ ಅವರಿಗೆ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಕೃಷಿಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ ಕೊಟ್ಟಿದ್ದಾವಂತೆ ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ಯಾವುದೂ ಕೂಡ ಕತೆ ಏನಲ್ಲ. ನಾನು ಯಾವುದೇ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದರೆ ಅಲ್ಲಿ ಪ್ರೂಫ್ ಇರುತ್ತೆ. ಈ ಒಂದು ದಿನ ನಾವು ರೆಕಮೆಂಡ್ ಮಾಡಿರ್ತೀವಿ ಮತ್ತು ಯಾರೆಲ್ಲ ನಮ್ಮ ಹತ್ರ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಮೆಸೇಜ್ ಕೂಡ ಹೋಗಿರುತ್ತೆ ವಾಟ್ಸಪ್ಗೆ. ಸೊ ನಿಮಗೆ ನಮ್ಮ ಒಂದು ಮಾಹಿತಿ ಪಡೆಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನೀವು ಅಕೌಂಟ್ ಓಪನ್ ಮಾಡೋ ಮೂಲಕ ಅಥವಾ ಇಲ್ಲಾಂದರೆ ಪೇಯ್ಡ್ ಸರ್ವಿಸ್ ತೊಗೊಳ್ಳೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.